ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಂಡುಪಾಳ್ಯ ಸಿನಿಮಾ ಮಾದರಿಯಲ್ಲೇ ಕಳ್ಳತನ ಮಾಡ್ತಾ ಇದ್ದಂತಹ ಒಂದು ಗ್ಯಾಂಗ್ ಈಗ ಪೊಲೀಸರ ಕೈಗೆ ಸಿಲುಕಿದೆ. ಖತರ್ನಾಕ್ ಗ್ಯಾಂಗ್ ಅನ್ನ ಬಾದಾಮಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಂತಹದೊಂದು ಖತರ್ನಾಕ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ಕಬ್ಬು ಕಟಾವಿಗೆ ಬಂದು ಕಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಮಹಾರಾಷ್ಟ್ರದ ಮಂಗನೂರ್ ತಾಂಡಾಗೆ ಸೇರಿದ್ದಂತಹ ಕಳ್ಳರು ಈಗ ಸಿಕ್ಕಿಬಿದ್ದಿದ್ದಾರೆ. ಮಹಾರಾಷ್ಟ್ರದ ಮಂಗನೂರ್ ಅನ್ನುವಂತಹ ಒಂದು ತಾಂಡಾಗೆ ಸೇರಿದಂತಹ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಬರೋಬ್ಬರಿ 6 ಕಳ್ಳತನ ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಕಳ್ಳರಿವರು. ಗ್ರಾಮೀಣ ಭಾಗದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕಳ್ಳರು ಕಳ್ಳತನ ಮಾಡ್ತಾ ಇದ್ರು. ಬಂಧಿತರಿಂದ ಒಟ್ಟು 6,80,000 ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಮೂಲದ ಶಂಕರ ಹನುಮಂತ ಪವಾರ್, ಸಿಕಮನಿ ಭೋಸಲೆ, ಕರಣ್ ಶೇಖಪ್ಪ ಭೋಸಲೆ ಸೇರಿದಂತೆ ಲಕ್ಷ್ಮಿ, ಮಮತಾ ಬಂಧಿತ ಆರೋಪಿಗಳು ಅಂತ ತಿಳಿದು ಬರ್ತಾ ಇದೆ. ಸರಗಳ್ಳತನ, ಮನೆಗಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನು ಇವರು ಕಬ್ಬು ಕಟಾವು ಮಾಡುವ ಜೊತೆಗೆ ಮನೆಗಳಿಗೆ ಹೋಗಿ ಕಳ್ಳತನ ಮಾಡ್ತಾ ಇದ್ರು. ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲೇ ಕಳ್ಳತನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಈ ರೀತಿ ಕಳ್ಳತನ ಮಾಡ್ತಾ ಇದ್ದಂತಹ ಒಟ್ಟು 6 ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಆರೋಪಿಗಳು. ಈಗ ಇವರನ್ನು ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು ಕೇವಲ 6 ಪ್ರಕರಣಗಳು ಮಾತ್ರನಾ ಅಥವಾ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಇವರು ಕಳ್ಳತನ ಮಾಡ್ತಾ ಇದ್ರಾ ಅಂತ ಈಗ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಬಂಧಿತರಿಂದ ಒಟ್ಟು 6,80,000 ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಕಳ್ಳತನ ಮಾಡ್ತಾ ಇದ್ರು, ಹೇಗೆ ಕಳ್ಳತನ ಮಾಡ್ತಾ ಇದ್ರು ಇವರು ಅಂತ ನೋಡಿದಾಗ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ದಂಡುಪಾಳ್ಯ ಚಿತ್ರದಲ್ಲಿ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ರು ಅದೇ ರೀತಿ ಖಾಲಿ ಮನೆಗಳನ್ನು ನೋಡೋದು, ಪಕ್ಕಾ ಪ್ಲ್ಯಾನ್ ರೂಪಿಸ್ಕೊಳ್ಳೋದು, ಅದಾದ ನಂತರ ಗುಂಪು ಕಟ್ಕೊಂಡು ಹೋಗಿ ಯಾರಿಗೂ ಗೊತ್ತೇ ಆಗದ ರೀತಿಯಲ್ಲಿ ಕಳ್ಳತನ ಮಾಡ್ತಾಯಿದ್ರು. ಇದೀಗ ಅರೆಸ್ಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು BNS ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಆರೋಪಿಗಳನ್ನು ವಿಚಾರಣೆ ನಡೆಸಿ ಇನ್ಯಾವ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿದ್ರು ಅಂತ ತನಿಖೆ ಮುಂದುವರಿಸಿದ್ದಾರೆ. CPI ಬಾದಾಮಿ ನೇತೃತ್ವದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ವರ್ಷ ನಮ್ಮಲ್ಲಿ ಈಗಾಗಲೇ ಪ್ರೆಸ್ ರಿಪೋರ್ಟ್ ಆಗ್ತಾ ಇತ್ತು, ಮೀಡಿಯಾಲಿ ರಿಪೋರ್ಟ್ ಆಗ್ತಾ ಇತ್ತು, ಹೌಸ್ ಥೆಫ್ಟ್ HBD ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅವರು ಒಂದು ಗ್ಯಾಂಗ್, ನಮ್ಮ ಕಟಾವ್ ಗ್ಯಾಂಗ್ಗೋಸ್ಕರ ತುಂಬ ಜನ ಬರ್ತಾರೆ. ಅದೇ ಗ್ಯಾಂಗ್ ಮೇಲೆ ನಮಗೆ ಡೌಟ್ ಇತ್ತು. ಆ ಒಂದು ಗ್ಯಾಂಗ್ಗೆ ಹಿಡಿದ್ಬಿಟ್ಟು ಅವರು ಟೋಟಲ್ 6 ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಆ 6 ಕೇಸಲ್ಲಿ 5 ಕೇಸ್ ನಮ್ಮಲ್ಲಿ ಆಗಿದೆ, 1 ಕೇಸ್ ಬೇರೆ ಡಿಸ್ಟ್ರಿಕ್ಟಲ್ಲಿ ಆಗಿದೆ, ರೋಣ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ನಮ್ಮಲ್ಲಿ ಇರುವ 5 ಕೇಸಲ್ಲಿ 3 ಕೇಸ್ ಗುಲೇಟ್ಗುಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಿತು. ಕ್ರೈಮ್ ನಂಬರ್ 3/2025, ಕ್ರೈಮ್ ನಂಬರ್ 141/2025, ಕ್ರೈಮ್ ನಂಬರ್ 3/2026 ಈ ವರ್ಷ. ಅದು ಬಾದಾಮಿ ಪೊಲೀಸ್ ಸ್ಟೇಷನಲ್ಲಿ 261/2025, 6/2026 ಅಂದರೆ 2 ಕೇಸ್ 2026, 3 ಕೇಸ್ 25. ರೋಣ ಪೊಲೀಸ್ ಸ್ಟೇಷನಲ್ಲಿ 227/2025 ಅಂದರೆ ಹೋದ ವರ್ಷ ಅದು. ಸೊ ಟೋಟಲ್ ಹೋದ ವರ್ಷ ಅದು 4 ಕೇಸಸ್, ಈ ವರ್ಷ ಅದು 2 ಕೇಸಸ್, ಟೋಟಲ್ 6 ಕೇಸ್ ನಾವು ಈಗ ಡಿಟೆಕ್ಟ್ ಮಾಡಿದ್ದೀವಿ. ಇಂಟ್ಯಾಕ್ಟ್ ಆಲ್ಮೋಸ್ಟ್ 90% ಪ್ರಾಪರ್ಟಿ ನಮಗೆ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಸಿಕ್ಕಿದೆ. ಇದರಲ್ಲಿ ಮೋಡಸ್ ಆಪರಂಡಿ ಯಾವ ರೀತಿ ಇವರು 5 ಜನದು ಗ್ಯಾಂಗ್ ಇದೆ. 5 ಜನದು ಹೆಸರು ಶಂಕರ್ ಹನುಮಂತ ಪವಾರ್, ವಯಸ್ಸು 20 ವರ್ಷ, ಕೂಲಿ ಕೆಲಸ ಮಾಡ್ತಾ ಇದ್ರು. ಅಭಿ ಅಲಿಯಾಸ್ ಶಿಖಮನಿ ಬೋಸ್ತೆ, ವಯಸ್ಸು 19 ವರ್ಷ. 3ನೇ ಪರ್ಸನ್ ಕರಣ್ ಶೇಖಪ್ಪ ಪವಾರ್, 20 ವರ್ಷ. ಇಬ್ರು ಲೇಡೀಸ್, ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ, ವಯಸ್ಸು 40 ವರ್ಷ. ಇವರು A1 ಅಕ್ಯೂಸ್ ಶಂಕರ್, ಇವರದು ತಾಯಿ. ಮತ್ತೆ 5ನೇ ಅಕ್ಯೂಸ್ ಮಮತಾ ಅಲಿಯಾಸ್ ಅಶ್ವಿನಿ, ವಯಸ್ಸು 21 ವರ್ಷ. ಇವರು A2 ಅಕ್ಯೂಸ್ ಅಭಿ, ಅವರದು ಹೆಂಡತಿ. ಸೊ ಈ ಮೋಡಸ್ ಆಪರಂಡಿ ಬಗ್ಗೆ ಹೇಳಿದ್ರೆ ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಹೋದ ವರ್ಷ ಕೂಡ ಇವರು ಬಂದಿದ್ರು, ಈ ವರ್ಷ ಕೂಡ ಬಂದಿರ್ತಾರೆ. ಬಂದಾಗ ಇವರು ಫುಲ್ ಡೇ ಅಲ್ಲಿ ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪ್ರೇಟ್ ಆಗ್ತಾರೆ. ಮತ್ತೆ ಊರಲ್ಲಿ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ, 3 ಜನ ಜೆಂಟ್ಸ್. ಈ ಲೇಡೀಸ್ ಹೋಗಲ್ಲ. ಲೇಡೀಸ್ದು ಮೇನ್ ಕೆಲಸ ಏನ್ ಕಲ್ತನದು ಪ್ರಾಪರ್ಟಿ, ಏನ್ ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಸೊ ಈ 3 ಜನ ಗಂಡು ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ರೆ
ಆ ಮನೆಯವರಿಗೆ ಇವ್ರದ್ದು ಟೋಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟಲ್ಲಿ ಬ್ರೇಕ್ ಮಾಡಿ, ಸ್ಪೆಷಲಿ ಅದರಲ್ಲಿ ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಇವರು ಲೇಡೀಸ್ಗೆ ಕೊಡ್ತಾರೆ, ಇವ್ರ ಸಂಬಂಧಿಕರು ಇರ್ತಾರೆ. ಆ ಲೇಡೀಸ್ ಹೋಗಿ ಇವ್ರದ್ದು ಸ್ವಂತ ಊರಲ್ಲಿ ಅಲ್ಲಿ ಗೋಲ್ಡ್ ಅಂಗಡಿಯಲ್ಲಿ ಅಥವಾ ಬೇರೆ ಅಂಗಡಿಯಲ್ಲಿ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಸೊ ಇವ್ರು ತುಂಬ ಆರ್ಗನೈಸ್ ಫಾರ್ಮಲ್ಲಿ ಮಾಡ್ತಾ ಇದ್ರು. ಮತ್ತು ನಾವು ಕ್ಯಾಮ್ರಾ ಚೆಕ್ ಒಳಗೆ ಸ್ಪೆಷಲಿ ಇದರಲ್ಲಿ ಏನು 3 ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಊರು ಪ್ರದೇಶದಲ್ಲಿ ಮಾಡ್ತಾರೆ, ಅಲ್ಲಿ ಜಾಸ್ತಿ ಕ್ಯಾಮ್ರಾ ಇರಲ್ಲ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಏನಿದೆ, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಇವರು ಸಿಪಿಐ ಬದಾಮಿ ನೇತೃತ್ವದಲ್ಲಿ ತುಂಬ ಒಳ್ಳೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ದಂಡು ಪಾಳ್ಯದ ರೀತಿಯಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಒಂದು ಗುಂಪು ಅರೆಸ್ಟ್ ಆಗಿದೆ. ಈಗ ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ರಿ ಇವರು, ಹೇಗೆ ಸಿಕ್ಕಿಬಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಖಂಡಿತ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಾಸ್ಕ್ ಗ್ಯಾಂಗ್ ಆಗಿರ್ಬೋದು, ಲುಂಗಿ ಮತ್ತು ಬನಿಯನ್ ಗ್ಯಾಂಗ್ಗಳು ಕೂಡ ಇಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಹಲವಾರು ರೀತಿಯಲ್ಲಿ ಒಂದು ದರೋಡೆಕೋರರ ಗ್ಯಾಂಗ್ಗಳು ಪತ್ತೆಯಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 2025 ಮತ್ತು 26ನೇ ಸಾಲಿನಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಇತ್ತೀಚಿನ ಬಾದಾಮಿಯಲ್ಲಿ ನಡೆದಿರ್ತಕ್ಕಂತ ಏನು ಕಳ್ಳತನ ಪ್ರಕರಣದಲ್ಲಿ ಇದು ದಂಡುಪಾಳ್ಯ ಗ್ಯಾಂಗ್ ಈಗ ಪೊಲೀಸರು ಹೆಡಮುರಿ ಕಟ್ಟಿರುವಂತದ್ದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ 13 ಕಾರ್ಖಾನೆಗಳ ಹೊಂದಿರತಕ್ಕಂತ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಮಹಾರಾಷ್ಟ್ರಗೆ ಬಂದಿರತಕ್ಕಂತ ಗ್ಯಾಂಗ್ಗಳು ಹೆಚ್ಚಾಗಿ ಬರೋದ್ರಿಂದಾಗಿ ಇಲ್ಲಿ ಕಳ್ಳತನ ಪ್ರಕರಣಗಳು ಕೂಡ ಅಷ್ಟೇ ಜಾಸ್ತಿ ಆಗುವಂತ ಒಂದು ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಸರಿಸುಮಾರು ಮಹಾರಾಷ್ಟ್ರದಿಂದ ಬಂದಿರತಕ್ಕಂತ ಗ್ಯಾಂಗ್ ಏನಿದೆ, ಈ ಗ್ಯಾಂಗು ಹಗಲಿ ಕಬ್ಬು ಕಟಾವು ಮಾಡುವಂತ ಕೆಲಸಕ್ಕೆ ಮುಂದಾದ್ರೆ, ರಾತ್ರಿ ಆದ್ರೆ ಸಾಕು ಈತ ಮನೆ ಕಳ್ಳತನ ಮತ್ತು ಸರಗಳತನ ಮಾಡುವಂತ ಗ್ಯಾಂಗ್ ಇದು. ಅತಿ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಮನೆಗಳನ್ನೇ ಇವರು ಟಾರ್ಗೆಟ್ ಮಾಡ್ತಿದ್ರು ಅನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ನೀಡಿರುವಂತದ್ದು. ಅಂದ್ರೆ ಮಹಾರಾಷ್ಟ್ರ ಮೂಲದ ಏನು ಮಾಂಗನೂರ್ ತಾಂಡ ಜಂತನೂರ್ ಗ್ಯಾಂಗ್ ಇದು ಪ್ರಮುಖವಾಗಿ 5 ಜನರು ಈಗಾಗಲೇ ಬಾಗಲಕೋಟೆ ಪೊಲೀಸರು ಮಾಡಿಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರನ್ನ ಟ್ರೇಸ್ ಮಾಡ್ಲಿಕ್ಕೆ ಸಾಕಷ್ಟು ಪೊಲೀಸರು 2 ತಂಡವನ್ನ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಡಿಎಸ್ಪಿ ಅವರಾಗಿರ್ತಕ್ಕಂತ ಸಂತೋಷ್ ಮತ್ತು ಬಾದಾಮಿ ತಾಲೂಕಿನ ಸಿಪಿ ಆಗಿರ್ತಕ್ಕಂತ ಬನ್ನಿ ಅವರ ನೇತೃತ್ವದ ಒಂದು ತಂಡ ರಚನೆ ಆಗಿತ್ತು. ಆ ರಚನೆ ಆದಂತ ಸಂದರ್ಭದಲ್ಲಿ ಇವರು ಮನೆ ಕಳ್ಳತನ ಯಾವ ರೀತಿ ಮಾಡ್ತಿದ್ರೆ ಅಂದ್ರೆ, ಕಬ್ಬು ಕಟಾವು ರಾತ್ರಿ ಆದ್ರೆ ಸಾಕು ಇವರು ಏನಾದ್ರೂ ಒಂದು ಅಲ್ಲಿ ಇರ್ತಕ್ಕಂತ ಗ್ಯಾಂಗ್ ಗಳಲ್ಲಿ ಅವರನ್ನ ಬದಲಿಸಿ ಬೇರೆ ಒಂದು ರಾತ್ರಿ ಮನೆ ಕಳ್ಳತನ ಮಾಡುವಂತ ಕೆಲಸಕ್ಕೆ ಯತ್ನ ಮಾಡ್ತಿದ್ರು. ಸರಿಸುಮಾರು ಈಗಾಗಲೇ ಸಾಕಷ್ಟು ಆಭರಣಗಳಂದ್ರೆ ಅಂದಾಜು 6 ಲಕ್ಷ ವೆಚ್ಚದಲ್ಲಿ ಇರ್ತಕ್ಕಂತ 26 ತೊಲಿ ಚಿನ್ನಾಭರಣ ಹಾಗೂ ಸಾಕಷ್ಟು ರೀತಿ ಈಗಾಗಲೇ ಇಲ್ಲಿ ಹಣವನ್ನ ಕೂಡ ವಶಪಡಿಸಿಕೊಂಡಿರುವಂತದ್ದು. ಈಗಾಗಲೇ 5 ಜನರ ಮೇಲೆ FIR ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಸಂಬಂಧಪಟ್ಟಂತೆ ಬಾಗಲಕೋಟೆ SP ಅವರು ಧನ್ಯವಾದಗಳು.